ಹಾಯ್ ವೀವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೂದು ಕುಂಬಳಕಾಯಿಂದ ಹಲ್ವಾ ಮಾಡೋದು ಹೇಗೆ, ಹಾಗೆ ಒಂದು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ದೊಡ್ಡದಾಗಿರೋದೊಂದು ಕುಂಬಳಕಾಯಿ ತೊಗೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಸಿಪ್ಪೆ ಎಲ್ಲ ಏನಿದೆ ಒಳಗಡೆ ಬೀಜದ್ದು ಟೊಳ್ ಥರ ಅದನ್ನೆಲ್ಲ ಎತ್ತಿಡ್ಕೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದಿಡ್ಕೊಬೇಕು. ಇದು ಹಲ್ವಾ ಅಂತೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಇದು ದಪ್ಪ ಇರೋಲ್ಲ, ಸಣ್ಣ ಆಗಬೇಕು ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಕೂಡ ಸಣ್ಣ ಆಗ್ತಾರೆ. ತುಂಬ ಚೆನ್ನಾಗಿ ಇರುತ್ತೆ ಜ್ಯೂಸು, ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನಾನು ಈ ಥರ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ತುರ್ಕೊಳ್ಳೋಣ ನಾವು ಇವಾಗ. ಹಾಗೆ ಇದರಲ್ಲಿ ನೀರಿನ ಅಂಶ ಅಂತೂ ತುಂಬ ಇರುತ್ತೆ, ತುಂಬ ಅಂದರೆ ತುಂಬಾ ಇರುತ್ತೆ. ಅಷ್ಟೊಂದು ನೀರಿನ ಅಂಶ ಇರುತ್ತೆ ನಾವು ತುರಿಬೇಕಾರೆ. ನೋಡಿ, ಒಂದು ಅರ್ಧ ನಾನು ತುರ್ಕೊಂಡದ್ದು, ಅದರಲ್ಲಿ ಇಷ್ಟೊಂದು ನೀರು ಸಿಕ್ಕಿದೆ. ಈ ನೀರನ್ನು ಈ ರೀತಿಯಲ್ಲಿ ಕೈಯಲ್ಲಿ ಇಟ್ಕೊಂಡು ಒಂದು ಜಾರಡಿ ತಗೊಂಡು ನಾನು ಸೋಸ್ಕೊತಾ ಇದ್ದೀನಿ. ಜ್ಯೂಸ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಯಾವತ್ತಾದರೂ ಯಾರು ಟ್ರೈ ಮಾಡಿಲ್ಲ, ಸೂಪರಾಗಿರುತ್ತೆ. ಇವಾಗ ಸೋಸಿಟ್ಕೊಂಡಿರ್ತೀವಿ ಒಂದು ಅರ್ಧ ಟೀ ಸ್ಪೂನು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಪುಡಿ, ಹಾಗೆ ಒಂದು ಅರ್ಧ ಹೋಳಷ್ಟು ಸಣ್ಣ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ಇವೆರಡನ್ನು ಮೂರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ಲೋಟಕ್ಕೆ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮು ಕೊಡ್ತಿದ್ದಿದ್ದು, ಸೂಪರಾಗಿತ್ತು ಜ್ಯೂಸ್ ಮಾತ್ರ. ಒಂದು ಸಾರಿ ಟ್ರೈ ಮಾಡಿ. ಇವಾಗ ಜ್ಯೂಸ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ನಾನು ಹಲ್ವಾ ಮಾಡೋಕ್ಕೆ ಅಂತಂದು ಹೇಳ್ಬಿಟ್ಟು ಎತ್ತಿಡ್ಕೊಂಡಿದ್ದು. ನೋಡಿ, ಇನ್ನೂ ಎಷ್ಟೊಂದು ನೀರಿದೆ. ನಾನೊಂದು 3 ಗ್ಲಾಸಷ್ಟು ಜ್ಯೂಸ್ ಮಾಡ್ಕೊಂಡಿದ್ದೆ. ಇನ್ನೂ ಇಷ್ಟೊಂದು ನೀರಿದೆ. ಈ ನೀರೆಲ್ಲ ವೇಸ್ಟ್ ಮಾಡೋದು ಬೇಕಾಗಲ್ಲ. ಅದಕ್ಕೆ ಕೂಡ ಹಲ್ವಾಗೆ ಸೇರಿಸ್ಕೊಬೇಕು. ಇದರಲ್ಲಿ ತುಂಬಾ ಪ್ರೋಟೀನ್ ಅಂಶನಲ್ಲಿ ಇರುತ್ತೆ. ಹಾಗಾಗಿ ಇದರಲ್ಲೇ ಡ್ರೈ ಮಾಡ್ಕೊಂಬಿಡೋಣ. ನಾವಿಲ್ಲಿ ಮುಚ್ಚಳ ಮುಚ್ತೇನೆ, ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಒಂದು 5 ನಿಮಿಷಕ್ಕೂ ಕೈ ಬಿಡದೆ ಮಿಕ್ಸ್ ಮಾಡ್ಕೊತಿರ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ, ಇವಾಗ ಇಷ್ಟು ಡ್ರೈ ಆಗಿ ಸ್ವಲ್ಪ ಕಲರ್ ಕೂಡ ಬಂದಿದೆ, ಚೆನ್ನಾಗಿ ಚೇಂಜ್ ಆಗಿದೆ ಕಲರ್. ಸಕ್ಕರೆ ಕೂಡ ಹಾಕಿಲ್ಲ, ಹಾಕ್ತಾರೆ ಇಷ್ಟೊಂದು ಕಲರ್ ಬಂದಿದೆ. ಇದು ಒಂದು ಈ ಬೌಲಲ್ಲಿ 4-4.25 ಬೌಲಷ್ಟು ಬಂದಿತ್ತು ಅದು ತುರಿದಿರೋದು ತುರಿ. ಇದಕ್ಕೆ ನಾನು ಒಂದು ಬೌಲ್ ಹಾಕ್ಕೊತೀನಿ, ಸಾಕಾಗುತ್ತೆ ಅಷ್ಟೊಂದು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಏನಕ್ಕೆ ಹಾಕ್ತಾ ಇರೋದಂದರೆ ಸ್ವಲ್ಪ ಕಲರ್ ಕೂಡ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಬರುತ್ತೆ. ತುಂಬ ಕಲರ್ ಬರಲಿ ಅಂತ ಏನು ಹಾಕ್ತಾಯಿಲ್ಲ, ಟೇಸ್ಟ್ ಚೆನ್ನಾಗಿ ಕೊಡಲಿ ಅಂತ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ಹಾಗೆ ಮುಚ್ಚದೇ ಡ್ರೈ ಆಗಿ ಬಿಡಬೇಕು. ಇವಾಗ ನಾನು ಅದಕ್ಕೆ ಬಾದಾಮಿ, ಒಂದು 10 ಬಾದಾಮಿ, ಒಂದು 5 ಏಲಕ್ಕಿ ತೊಗೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಏನಕ್ಕೆ ಹಾಕೋದು ಅಂದರೆ, ಇದು ಕುಂಬಳಕಾಯಿಲಿಂದ ಸ್ವಲ್ಪ ಸ್ಮೆಲ್ ಸ್ವಲ್ಪ ಕೈ ಥರ ಸ್ವಲ್ಪ ಸ್ಮೆಲ್ ಅನಿಸುತ್ತೆ. ಈ ಬಾದಾಮಿ ಹಾಕೋದ್ರಿಂದ ಸ್ಮೆಲ್ಲೆಲ್ಲ ಹೋಗುತ್ತೆ. ಕ್ಯಾರೆಟ್ ಹಲ್ವಾಗೂ ಇದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ, ಆದರೂ ಇದು ಕೂಡ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ಬಾದಾಮಿ ರುಬ್ಬಾಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನ ಪುಡಿ ಮತ್ತು ಬಾದಾಮಿ 4 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗಕ್ಕೆ ಬರ್ತಾಯಿದೆ. ಇವಾಗ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟಿದೆ ತುಪ್ಪ, ಅದನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೊಬೋದು. ಇವಾಗ ನಾನು ದ್ರಾಕ್ಷಿ ಗೋಡಂಬಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ತುಪ್ಪಕ್ಕಾದಮೇಲೆ ನಾನು ಗೋಡಂಬಿ ಫಸ್ಟು ರುಬ್ಕೊತಾ ಇದ್ದೀನಿ. 2 ಒಟ್ಟಿಗೆ ಹಾಕಿದರೆ ದ್ರಾಕ್ಷಿ ಬೇಗ ಆಗುತ್ತೆ, ಗೋಡಂಬಿ ಆಗೋಲ್ಲ. ಹಾಗಾಗಿ ಗೋಡಂಬಿ ಒಂದು ಅರ್ಧ ಫ್ರೈ ಆದಮೇಲೆ ದ್ರಾಕ್ಷಿ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಏನು ನಾನು ಮಾಡಿಕೊಂಡಿದ್ದಿಲ್ಲ ನೋಡಿ, ಎಷ್ಟೊಂದು ಡ್ರೈ ಆಗಿದೆ. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಮುಚ್ಚಳ ಮುಚ್ಚಬಾರ್ದು. ಮುಚ್ಚಳ ಮುಚ್ಚಿದ್ರೆ ಏನಾಗುತ್ತೆ, ನೀರು ತುಂಬ ಇರುತ್ತಲ್ಲ, ಅದು ಆವಿಯಾಗಿ ಹೋಗಲ್ಲ. ಹಾಗಾಗಿ ಮುಚ್ಚಳ ಮುಚ್ಚಿದೇ ಒಂದು 5 ನಿಮಿಷಕ್ಕೂ ಬಿಡದೆ ಕೈ ಆಡ್ತಾ ಇರಬೇಕು. ಇನ್ನೊಂದು 5 ನಿಮಿಷ ಕುದೀಲಿ, ಸಾಕಾಗುತ್ತೆ. ಇನ್ನು ಆಫ್ ಮಾಡ್ಕೊಂಡ್ರಾಗುತ್ತೆ. ನೋಡಿ, ಇವಾಗ ಇಷ್ಟು ಡ್ರೈ ಆಗಿದೆ, ಚೆನ್ನಾಗಿ ಸಾಕಾಗುತ್ತೆ ಇಷ್ಟು. ನೀವು ಸರ್ವ್ ಮಾಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಾಗಿ ಕೂಡ ಇತ್ತು. ಒಂದ್ಸರಿ ಟ್ರೈ ಮಾಡಿ, ಸೂಪರಾಗಿ ಕೂಡ ಬಂದಿತ್ತು. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.